ಚಿಕ್ಕ ವಿಷಯನೆಲ್ಲ ನಮ್ಮ ಹತ್ರ ಯಾಕ್ರಿ ತರ್ತೀರಾ? ಓಕೆ ಆಯ್ತು. ಏನಪ್ಪ ಹೋಮ್ ಮಿನಿಸ್ಟರ್ ಸಾಹೇಬ್ರು ಬಾರಿ ಸ್ಪೀಡ್ ನಾಗ ಬರ್ತಾವ್ರೆ. ಏನಪ್ಪ ನೀನು? ನನಗೂ ಆ ಕಮಿಷನರ್ಗೂ ಜಗಳ 4 ದಿನ ಆಗ್ಲಿಲ್ಲ. ನೀನ್ಯಾಕೆ ನನ್ಗೆ ಹೇಳ್ದೆ ಅವನತ್ರ ಹೋಗಿದ್ದೆ? ಕಳ್ಸೋ ಕೆಲ್ಸನ ಯಾವತ್ತಾನ ನಿಮ್ಗೆ ಹೇಳ್ಬಿಟ್ಟು ಮಾಡಿದೀವ ಸಾಹೇಬ್ರೆ? ಕಳ್ಸಿದ ತಪ್ಪು ನಾನು ಹೇಳ್ತಿಲ್ಲ, ಆದ್ರೆ ಅದಕ್ಕೊಂದು ಪ್ಲಾನ್ ಬೇಡವಾ? ಅರೆ ಕುಡಿಯೋ ಅಭ್ಯಾಸನೇ ಇಲ್ದವನು ಕುಡಿಸತ್ತ ಅಂದ್ರೆ ನಮ್ಮೇಲೆ ಅನುಮಾನ ಬರಲ್ವಾ? ಏನಳಿ ಅಂದ್ರೆ ಅವನು ಕುಡಿಯೋ ಚಟ ಇರ್ಲಿಲ್ವಾ? ಗೊತ್ತಿಲ್ಲ ಮಾವ. ಕುಡಿಸೋವಾಗಾದ್ರೂ ಅವನ್ ನಮ್ ತವ ಹೇಳಲೇ ಇಲ್ವೇ? ನೀನ್ ಈ ರೀತಿ ಮಾಡ್ತಾ ಹೋದ್ರೆ ಹೈಕಮಾಂಡ್ ಅಲ್ಲಿ ನನ್ನ ಇಮೇಜ್ ಹೋಗುತ್ತೆ. ನಾನು ಸಿಎಂ ಕನಸು ನುಚ್ಚುನೂರಾಗುತ್ತೆ. ಸರಿ, ನಾನು ರಾಜಕೀಯದಲ್ಲಿ ಇರ್ಬೇಕಾ ಬೇಡ ಹೇಳು? ಏನು ಹುಚ್ಚು ಮಾತ ಇದು? ನೀನ್ ದೊಡ್ಡ ಕುರ್ಚಿ ಮ್ಯಾಗ ಕುಂತ್ಕೋಬೇಕು ಅಂತ ತಾನೆ ನಾನ್ ಇಂಥದೆಲ್ಲ ಮಾಡೋದು. ನಾನೇ ಸ್ವೀಟ್ ಮಾಡಿದ್ದೀನಿ, ತಿನ್ನಪ್ಪ. ಅರೆ ಅಣ್ಣ ಬಂದಿದ್ದಾನೆ. ಅಣ್ಣ ನಾನೇ ಸ್ವೀಟ್ ಮಾಡಿದ್ದೀನಿ, ತಿನ್ನಣ್ಣ. ನಿನ್ ದರ್ಪನೆಲ್ಲ ಅಸೆಂಬ್ಲಿ ಮಾಡಿಕೋ. ಮನೆ ಅದಲ್ಲ, ಅಮ್ಮ ಹುಟ್ಟಿದ ಮೇಲೆ ಕಳ್ಳ. ನಾವು ಈ ಮಟ್ಟಕ್ಕೆ ಬಂದಿದ್ದು ಈ ಮನೆ ದೇವತೆ ಕಳ್ಳ ಇವಳು. ಈಸ್ಕೋ ಅವ್ವ ಬವ್ವ, ನಾವು ಜಾಸ್ತಿನೇ ತಗ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಅಂಕಲ್. ಬಂದ ನೋಡು ಕುಲ್ಪುತ್ರ, ನಿನ್ನ ಮುದ್ದಿಂದಾನೆ ಇವನು ಹೀಗೆ ತಯಾರಾಗಿರೋದು. ಮೊದ್ಲು ಇವನ್ನ ಕಂಟ್ರೋಲ್ ಇಡು. ತಾತ ಮೊಮ್ಮಗ ಸೇರ್ಕೊಂಡು ಪದೇ ಪದೇ ನನ್ನ ತಲೆನೋವು ತರಬೇಡಿ. ಹುಟ್ಟಿಸಿದ ಅಪ್ಪನ್ನೇ ಜಗ್ಗಸ್ ಕೇಳ್ತಾವನೆ. ಆಯ್ತಾನೆ, ಸಿಎಂ ಆಯ್ತಾನೆ. ಆ ಕಳೆ ಕಾಣ್ತಾ ಐತೆ. ಇದೇನ್ ಜೂನಿಯರ್ ಸಬ್ಗಿದೀಯಾ? ಓ ಹೋಮ್ ಮಿನಿಸ್ಟರ್ ಬೋಧ ಅಂತನಾ? ನೋಡ್ ಮಗ, ಹೆಣ್ಮಕ್ಳು ಹೂವ ಇದ್ದಂಗೆ ಹೊಸ್ಕಾಕ್ಬಾರ್ದು. ನಿನಗೆ ಎಂತ ಹುಡುಗಿ ಬೇಕು, ಯಾವ ಮನೆಯಿಂದ ಬೇಕು ಕೇಳು. ಚಂದ್ರನ ಆಸೆ ಪಟ್ರು ತಕ್ಕ ಬಂದ್ ನಿನ್ ಮದುವೆ ಮಾಡ್ತೀನಿ. ಅದಕ್ಕೆ ಯಾಕ್ಲ ತಲೆ ಕೆಡ್ಕತಿಯಾ? ಏನ್ರಿ ಸೀತಾರಾಮ್ ಯಜಮಾನ್ರೆ, ಮನೆ ಇಲ್ಲಿ ಗಂಟ ಬಂದೈತೆ? ಇನ್ನೊಂದು 2 ತಿಂಗಳು ಎಲ್ಲ ಮುಗ್ದೋಗುತ್ತೆ ಯಜಮಾನ್ರೆ. ಏನ್ರಿ ನೀವು ಬಾಯಿ ಬಿಟ್ಟು ಯಾವ ಸಹಾಯನೂ ಕೇಳಕ್ಕಿಲ್ಲ ಅಂತೀರಾ? ನಾವೇನ್ ಬೇರೆಯವ್ರ? ನಿಮ್ಮಪ್ಪನು ನಾನು ಎಂತ ಸ್ನೇಹಿತರು. ಯಜಮಾನ್ರೆ, ನಿಮ್ ಕಂಪನಿಲಿ ಆಡಿಟರ್ ಕೆಲಸ ಮಾಡ್ತಿರೋದ್ರಿಂದ ತಾನೇ ನಾನು ಒಂದು ಮನೆ ಅಂತ ಕಟ್ಸ್ತಿರೋದು. ಅಲ್ಪ ತೃಪ್ತರು ಕಣ್ರಿ ನೀವು. ಇದಕ್ಕೊಂದೆರಡು ಸೈನ್ ಹಾಕ್ಬಿಡಿ. ಈ ಸೀರೆ ನಿಮ್ ಮಗಳಿಗೆ ನಾನೇ ತಂದಿದ್ದೀನಿ, ತಗೊಳ್ಳಿ. ನಾನೇ ಕುಟ್ಟಿದ್ದು ಹೇಳ್ಬೇಕು. ಅಯ್ಯೋ ಈಗಲೇ ಯಾಕಮ್ಮ, ಗೃಹ ಪ್ರವೇಶಕ್ಕೆ ಬರ್ತೀಯಲ್ಲ ಆ ಕೊಡುವಿ ಅಂತೆ. ಖಂಡಿತ ತಗೋಬೇಕು. ಇನ್ನಾಣೆ. ಒಳ್ಳೆ ಸೀತಾರಾಮ್. ಏನ್ರಿ ಸೀತಾರಾಮ್, ಮಗಳಾಗ್ಲೇ ಸೀರೆ ಉಡೋ ವಯಸ್ಸಿಗೆ ಬಂದ್ಬಿಟ್ಲಾ? ಅಂದ್ರೆ ಮದುವೆಗೆ ಬಂದ್ಬಿಟ್ಲು? ಅಂತಿಂತ ಗಂಡಲ್ಲ, ಬುದ್ಧಿವಂತ ನೋಡಿ. ನಮ್ಮನೆ ಮದುವೆ ಹಂಗೆ ಮಾಡೋಣ. ಆಯ್ತು ಯಜಮಾನ್ರೆ, ಬರ್ತೀನಿ. ಹೋಗ್ ಬನ್ನಿ. ಇದನ್ನ ಹೀಗೆ ಸಿಕ್ಕಿಸ್ಕೋಬೇಕು. ನನ್ ಚಿನ್ನ. ನಿಧಾನ ಕಣೆ. ಹೇಗಿದೆ ವಿಶಾಲು? ದಂತದ ಗೊಂಬೆ ಇದ್ದಾಗಿದ್ದೀಯ. ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಾಗ ಥೇಟ್ ನಿನ್ನ ಹಾಗೇ ಕಾಣಿಸ್ತಿದ್ದೆ. ಬರೀ ಓಳು. ಏನ್ ತಾತ, ಅಜ್ಜಿ ಯಾವಾಗ ನಿಜ ಹೇಳಿದ್ರು ಬಿದ್ದೋಗ್ತ್ಯಾ, ತಪ್ಪಲ್ವಾ? ಆಗಿನ್ನು ನಿಮ್ ತಾತ ನನ್ನ ನೋಡೇ ಇರ್ಲಿಲ್ಲ ಬಿಡು. ಗೌರಿ 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 ಬಾಯಿ ಇಲ್ಲಿ ನೋಡು, ನಿನ್ಗೋಸ್ಕರ ಈ ಕಾಸಿನ ಸರ ತಗೊಂಡ್ಬಂದಿದ್ದೀನಿ. ನೀನ್ ಇದನ್ನೇ ಹಾಕೊಂಡು ಹೋಗು, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಇದೆಲ್ಲ ಹಳೆ ಫ್ಯಾಷನ್. ಒಂದು ಯೂತ್ ಫೀಲಿಂಗು ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಯೂತ್ ಗೆ ಗೊತ್ತಾಗೋದು. ಅದಕ್ಕೆ ನಾನೊಂದು ತಂದಿದ್ದೀನಿ ಗೊತ್ತಾ? ವೈಟ್ ಮೆಟಲ್ ಮ್ಯಾಚಿಂಗ್ ಮ್ಯಾಚಿಂಗ್
ಸೂಪರ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಗೌರಿ ಏನಪ್ಪ ಅದು? ಇವತ್ತು ನೀನ್ ರೇಡಿಯೋ ಸ್ಟೇಷನ್ ಅಲ್ಲಿ ಪ್ರೋಗ್ರಾಮ್ ಕೊಡ್ತಿದ್ಯಲ್ಲಮ್ಮ, ಅದಕ್ಕೆ ಈ ಹೊಸ ವೈಲಿನ್. ವಾವ್, ಕ್ಲಾಸಿಕ್, ಎಕ್ಸಲೆಂಟ್. ಥ್ಯಾಂಕ್ ಯು ಪಾಪ. ಚೈನ್ ಬಿದ್ದೋಯ್ತಲ್ಲಮ್ಮ, ಇರು ಹಾಕ್ತೀನಿ. ಅಯ್ಯೋ ಬಿಡಿಪ, ನಾನೇ ಹಾಕೋತೀನಿ. ಇದನ್ನೆಲ್ಲ ಮಾಡ್ದೇನೆ ನೀನ್ ದೊಡ್ಡವಳಾಗ್ತೇನಮ್ಮ, ಸುಮ್ನಿರು. ಇಲ್ಲಿ ಕಾಲ್ ಕೊಡು. ಏನಪ್ಪ ಹೊಸದಾಗ ಹಾಗೆ ನೋಡ್ತಾ ಇದ್ದೀರಾ? ಏನು ಇಲ್ಲಮ್ಮ, ಯಜಮಾನರು ನೆನ್ನೆ ಇದ್ದಕ್ಕಿದ್ದ ಹಾಗೆ ನಿನ್ ಮಗಳು ಆಗ್ಲೇ ಮದುವೆ ವಯಸ್ಸಿಗೆ ಬಂದ್ಬಿಟ್ಲ ಅಂತ ಕೇಳಿದಾಗ ನನಗೆ ಯಾಕೋ ಸ್ವಲ್ಪ ಫೀಲ್ ಆಯ್ತು. ಗೌರಿ, ಮದುವೆ ಆಗ್ಬಿಟ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತೀಯಲ್ಲ? ಏನಪ್ಪ, ನಾನ್ ಯಾರ್ ಮಗಳು? ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗನ್ನ ನನ್ ಸೆರ್ಗಲ್ಲೇ ಗಂಟ್ ಹಾಕೊಂಡು ನಮ್ ಮನೆಗೆ ಕರ್ಕೊಂಡ್ ಬರ್ತೀನಿ, ಸರಿನಾ? ಹೌದಾ? ಅವಳನ್ನ ಯಾರು ಅಂತ ತಿಳ್ಕೊಂಡೆ? ನನ್ನ ಮೊಮ್ಮಗಳ ಕಣೋ. ಅಪ್ಪ, ಒಳ್ಳೆ ಇಡು ಜೋಡು. ನಿನ್ ಹೆಸರೇನಮ್ಮ? ನೀಲು. ಓ, ನೀಲಾಂಬಿಕೆ. ಅವನ್ ಹೆಸರು ಬಸ್ವ. ಅವನು ನನ್ ಮೈದ್ನ. ಹೌದಾ? ನೋಡು, ದುರ್ಬಿನ್ ಹಾಕೊಂಡ್ ಹುಡುಕಿದ್ರು ಅಂತೊಂದ್ ಸಿಗೋದಿಲ್ಲ. ಚಿಮ್ಮಿಟ್ಕೊಂಡಿದ್ದಾನೆ, ಕೈ ತುಂಬಾ ಸಂಪಾದನೆ. ನಿನ್ಗ ಅವನ್ ಇಷ್ಟ ಆದ್ರೆ ಹೇಳು, ಬರೋ ಶ್ರಾವಣಕ್ಕೆ ಮದ್ವೆ ಇಟ್ಕೊಂಡ್ಬಿಡೋಣ. ಅಯ್ಯೋ, ಈಗ್ಲೇನಾ? ನೀನ್ ತುಂಬಾ ಫಾಸ್ಟ್ ಆಗಿದ್ಯಮ್ಮ. ನಾನ್ ಹೇಳಿದ್ದು ಬರೋ ಶ್ರಾವಣಕ್ಕೆ ಅಂತ. ನನ್ಗೆ ಲಾಸ್ಟ್ ಇಯರ್ ಶ್ರಾವಣದಲ್ಲೇ ಮದ್ವೆ ಆಯ್ತು. ಮತ್ತೆ ತಾಳಿಯಾಗಿ ಜೇಬಲ್ಲಿ ಇಟ್ಕೊಂಡ್ ತಿರುಗ್ತಾ ಇದೆಯಾ? ಕುತ್ಕೇಲಿದ್ರೆ ಸ್ಕಿನ್ ಅಲರ್ಜಿ. ನಿಮ್ಗಾಗಲ್ವಾ? ಅಯ್ಯೋ, ಇಲ್ಲಮ್ಮ, ಇಲ್ಲ. ನಮ್ಮ ಅಂತಂದಲ್ಲಿ ಯಾರಿಗೂ ಇಲ್ಲ. ಬರ್ತೀನಿ, ಬಾಯ್. ಫ್ಯಾಷನ್ ಅಂತ. ಅಯ್ಯೋ ಅದ್ಗೆ ನಾವು ಸೂಪರ್ ಮಾರ್ಕೆಟ್ ಬಂದಿರೋದು ಸಾಮಾನ್ ತಗೊಂಡೋಕೆ, ಹುಡುಗಿ ಸೆಲೆಕ್ಟ್ ಮಾಡಕ್ಕಲ್ಲ. ಮತ್ತೇನೇನು ಮಾಡೋದು? ರಾಯಚೂರಿಂದ ಹಿಡಿದು ಮಂಗಳೂರವರೆಗೂ ಎಷ್ಟು ಹುಡುಗಿ ಫೋಟೋ ತೋರಿಸಿದೀನಿ. 2 ಮೂಟೆ ಆಗಿದೆ. ನೀನ್ ಯಾವ ಹುಡುಗಿನ ಒಪ್ತಾನೆ ಇಲ್ವಲ್ಲ? ನಾನ್ ಮಾತಾಡ್ತಾ ಇದೀನಿ, ನಾನು ಇಲ್ಲಿ ನೋಡಿಲಿ. ಏನ್ ಸ್ಲೋ? ಇನ್ ನನ್ ಕೈಲಾಗೋದಿಲ್ಲ. ಮನೆಗೆ ಹೋಗ್ತಾ ಇದ್ದ ಹಾಗೆ ಗಿಣಿ ಶಾಸ್ತ್ರ ಹೇಳೋರ ಕಣ್ ಮುಚ್ಕೊಂಡು ಆ ಮೂಟೆಯಿಂದ ಒಂದ್ ಫೋಟೋ ತೆಗಿತೀನಿ ಅಷ್ಟೇ. ಅದ್ಗೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಆಗೋ ಟೈಮ್ ಬಂದಾಗ ನನಗೋಸ್ಕರ ಸ್ಪೆಷಲ್ ಆಗಿ ಮೇಲಿಂದ ಇಳಿದ್ ಬರ್ತಾಳೆ. ನೀನ್ ಮೊದ್ಲು ಶಾಪಿಂಗ್ ಮಾತ್ರ ಮಾಡು, ನನಗ್ ಟೆನ್ಷನ್ ಕೊಡ್ಬೇಡ. ಟೆನ್ಷನ್? ನಮ್ಗೆ ಯಾವಾಗಲೂ ಇದೇ ಪ್ಲಾನ್ ಕಣೋ. ನಿನ್ನೋಸ್ಕರ ತಂದೆ. ಥ್ಯಾಂಕ್ ಯು. ಇದ್ರಲ್ಲೇ ಮಜಾ. ಇನ್ನೇನಪ್ಪ ಮ್ಯಾಟ್ರ? ನೀನು ಹೇಳ್ ಮಗ. ಏನ್ ಒಳ್ಳೆ ಚಿಮ್ನಿ ಹೋಗೇ ಬಿಟ್ಟಂಗ್ ಬಿಡ್ತಿದ್ಯಾ? ಇದರಿಂದ ನಮ್ ಗಾರ್ಡನ್ ಸಿಟಿ ಹಾಳಾಗ್ತಿರೋದು. ಥ್ಯಾಂಕ್ ಯು ರೀ, ಥ್ಯಾಂಕ್ಸ್ ಅ ಲಾಟ್. ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡಿದ್ರಿ. ಇಲ್ದಿದ್ರೆ ಅದು ನನ್ನ ತಲೆ ಮೇಲೆ ಬಿತ್ತು. ಅಯ್ಯೋ, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಈ ರೋಸ್ ತುಂಬಾ ಕ್ಯೂಟ್ ಆಗಿದೆ, ತಗೋಬೋದಾ? ಥ್ಯಾಂಕ್ ಯು. ಏ ಬಸ್ವಾ, ನನಗ್ ಗೊತ್ತಿಲ್ದೆ ಇದ್ದಂಗೆ ಇಷ್ಟು ದೊಡ್ಡ ಎಪಿಸೋಡ್ ನಡೆಸ್ತಾ ಇದೀಯಾ? ಏ ಬಸ್ವಾ, ಬಸ್ವಾ,
ಬಸವ ಇಲ್ಲಿಂದ ಮಾಡ್ತಾ ಇದ್ಯಾ? ಇವತ್ತು ರುದ್ರೇಶ್ ಮದುವೆ ಬರ್ತೈತಾ? ಬಾ, ನೀ ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾನೆ. ಸೂಪರ್ ಬಸವ, ಸೂಪರ್ ಕಣೋ. ಯಾವ್ದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಹ್ಯಾಂಡ್ ಶೇಕ್ ಎಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಕಮ್ ಆನ್ ಸ್ಟೂಡೆಂಟ್ಸ್, ಕಮ್ ಫಾಸ್ಟ್. 6:15 ಒಳಗೆಲ್ಲ ಬಂದ್ಬಿಡ್ತೀನಿ. ನೀನೇನು ವರಿ ಮಾಡ್ಬೇಡ. ಎಷ್ಟು ಹೇಳೋದು ನಿಂಗೆ? ಒಳಗಡೆ ನಮ್ಮ ಫ್ರೆಂಡ್ ಇದಾರೆ ಬಿಡಿ ಸರ್. ಅಯ್ಯೋ, ಇವನು ಯಾರೋ ಒಳ್ಳೆ ಯಮ ಇದ್ದಂಗೆ ಇದಾನಲ್ಲೋ. ಯಾರು ಸರ್ ಅವರು? ಸಿಸಿಬಿಗೆ ಸ್ಪೆಷಲ್ ಆಫೀಸರ್ ಬಸವ. ಏನಾಗಿದೆ ಸರ್? ನಿಮ್ದಕ್ಕೆ ರೇಡಿಯೋ ಸ್ಟೇಷನ್ ಟೆರರಿಸ್ಟ್ ಅವ್ರಿಗೆ ಬೇಸಾಗೋಗಿದೆ. ಬೇಸು ಒಟ್ಟು ಎಷ್ಟು ಜನ ಇದಾರೆ? ಎಲ್ಲರನ್ನು ಕವರ್ ಮಾಡು, ಒಬ್ಬರನ್ನು ಬಿಡ್ಬೇಡ. ಓವರ್. ನಿಂತ್ಕೊಳ್ರಿ. ಯಾರ್ರಿ ನೀವು? ಬ್ಯಾಡ್ಜು ಬೆಲ್ಟ್ ಯೂನಿಫಾರ್ಮ್ ಹಾಕೊಂಡ್ರೆ ಮಾತ್ರ ಗೊತ್ತಿರ್ತೀರಾ? ಹೇ, ಯಾರು ಸರ್ ಅವರು? ನಾಳೆ ಮಾರ್ನಿಂಗ್ ಪೇಪರ್ ನೋಡೋರು ಯಾರು ಅಂತ ಗೊತ್ತಾಗುತ್ತೆ. ಈ ಬ್ಲಾಕ್ ಅಲ್ಲಿ ಯಾರನ್ನು ಬಿಡ್ಬೇಡ. ಕಮಾನ್, ಬಿ ಅಲರ್ಟ್, ಗೋ ಫಾಸ್ಟ್. ಈ AIR ಈಗ ನಮ್ ಕಂಟ್ರೋಲ್ ಅಲ್ಲಿ ಇದೆ. ಅಂದ್ರೆ ನೀವು ಟೆರರಿಸ್ಟಾ? ನೋ, ಆಂಟಿ ಟೆರರಿಸ್ಟ್ ಸ್ಕ್ವಾಡ್, ಸ್ಪೆಷಲ್ CCB ಆಫೀಸರ್ ಬಸವ. ಒಳಗೆ ನಡೀತಾ ಇದೆ. ಫೈನ್ ಆರ್ಟ್ಸ್ ಕಾಲೇಜ್ ಹುಡುಗಿರು ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಫ್ಲೂಟ್ ಚೆಕ್ ಮಾಡಿ ಕಳಿಸ್ರಾ? ಫ್ಲೂಟ್ ಒಳಗಡೆ ಏನಿರುತ್ತೆ ಸರ್? ಫ್ಲೂಟ್ ಅಲ್ಲಿ ಮ್ಯೂಸಿಕ್ ಮಾತ್ರ ಅಲ್ಲ, RDX ಪೌಡರ್ ಕೂಡ ಕ್ಯಾರಿ ಮಾಡಬಹುದು. ಆಫೀಸರ್, ಚೆಕ್ ಎವ್ರಿಥಿಂಗ್. ಸರ್, ಅಯ್ಯೋ ಇಲ್ಲೇನಿರುತ್ತೆ ಸರ್? ನಮ್ ಡಕೋಟಾ ಎಕ್ಸ್ಪ್ರೆಸ್. ಹತ್ತರಿ ಡಕೋಟಾ. ಇವನು ಲೂಸ್ ಅನ್ಕೊಂಡಿದ್ನಲ್ಲ, ಇವನ ಡೂಪ್ಲಿಕೇಟ್ ಶಾರುಖ್ ಖಾನ್. ಕಮಾನ್, ರೌಂಡ್ ಅಪ್. ಯಾರು ನೀವು? ಹೋಲಿ ನನ್ ಮಕ್ಕ, ನನ್ ಮನೆ ಹತ್ರ ಬಂದು ನಂಗೆ ಹೊಡಿತೀರಾ? ಇದು ಅವಾಗ್ಲೇ ನಿಮ್ಮನೆ ಆಗೋಯ್ತಾ? ಬಿಟ್ರೆ ಬೆಂಗಳೂರೇ ನಂದು ಅಂತ್ಯ. ದೊಡ್ಡ ಮಾಗಡಿ ಕೆಂಪಗಾರ ಎತ್ತಾಕರ ನಮ್ಮಪ್ಪ. ಅಪ್ಪನ ಎಲ್ಲಿ ಎಲ್ಲಿ ಎಲ್ಲ ನೋಡ್ಬಿಟ್ರಾ? ಅಯ್ಯೋ, ಇವ್ರೇ ನಮ್ಮಪ್ಪ. ಏನ್ ಅಂಕಲ್ ಈ ವಯಸ್ಸಲ್ಲಿ ಇಂಥ ಕೆಲಸನ ಮಾಡೋದು? ಸಾರಿ ಅಂಕಲ್. ಅಂಕಲ್ ಅಂದ್ರೆ ಹಲ್ಲು ತೋರಿಸ್ಬಿಡ್ತು ನೋಡು ಬಟ್ಟಿ ಮಗನೇ. ನಾನೇನೋ ಮಾಡ್ದೆ, ನಂಗೆ ಯಾಕೋ ಹೊಡೆದ್ರಿ? ಅಲ್ಲ, ನೀವು ಪೆಟ್ರೋಲ್ ಕ್ಯಾನ್ ಹಿಡ್ಕೊಂಡ್ ತಪ್ಪಲ್ವಾ ಅಂಕಲ್? ಹೌದಪ್ಪ, ನೀವ್ ಯಾಕೆ ಪೆಟ್ರೋಲ್ ಕ್ಯಾನ್ ತಂದ್ರಿ? ಅಯ್ಯೋ, ಅದು ಪೆಟ್ರೋಲ್ ಅಲ್ಲಮ್ಮ, ಕಡ್ಲೆಕಾಯಿ ಎಣ್ಣೆ. ಸೊಸೈಟಿಲಿ ಚೀಪ್ ಆಗಿ ಸಿಗುತ್ತೆ ಅಂತ ತಗೊಂಡ್ಬಂದೆ. ಅಷ್ಟಕ್ಕೂ ನನ್ನ ಮನೆಗೆ ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ. ಅದನ್ನ ತಪ್ಪು ಅಂತ ಹೇಳಕ್ ಇವ್ನು ಯಾವ ತೋಲಾಂಡಿ? ಚೆ ಒಂದ್ ಚಿಕ್ಕ ಮಿಸ್ಟೇಕ್ ಇಂದ ಇಷ್ಟೆಲ್ಲ ಆಗೋಯ್ತ. ಏನ್ ತಪ್ಪು? ಹೌದಪ್ಪ, ಆಕ್ಚುಲಿ ಅವ್ರು ತುಂಬಾ ಒಳ್ಳೆಯವರು. ಆಂಟಿ ಯಾವ್ದೋ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ರು, ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾನೇ ಇವ್ರನ್ನ ಅರೇಂಜ್ ಮಾಡಿದ್ದು. ಓಹೋ, ಏನ್ ಆಂಟಿ ಪ್ರಾಬ್ಲಮ್? ಏನು ಶಿಶು ಆಂಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈ ರೌಡಿನೇ ಬೇಕಾಗಿತ್ತಾ? ಅಯ್ಯೋ, ಇವ್ರು ರೌಡಿ ಅಲ್ಲಪ್ಪ, CCB ಆಫೀಸರ್ ಬಸವ. ಏನೋ CCB ಆಫೀಸರ? ಇವರು ದೊಡ್ಡ ರೌಡಿಗಳು ಕಣಮ್ಮ. ದಿನ ಬೆಳಗಾದ್ರೆ ಆ MM ಗ್ಯಾಂಗ್ ಜೊತೆ ಸೇರ್ಕೊಂಡು ಹೊಡೆದಾಡೋದು, ಸಿಕ್ಕಿದಾಗೆಲ್ಲ ನನ್ನ ಕಾರ್ನ ಪುಡಿ ಪುಡಿ ಮಾಡೋದು, ಇಷ್ಟೇ ಇವ್ರ ಕೆಲಸ. ಶುದ್ಧ ಅಪಾಪೋಲಿಗಳು. ಅಂಕಲ್, ನಾವು ರೌಡಿಗಳ ತರ ಬಟ್ಟೆ ಹಾಕೊಳ್ಳೋದು, ಜಗಳ ಮಾಡೋದು, ಇಟ್ ಇಸ್ ಆಲ್ ಅ ಪಾರ್ಟ್ ಆಫ್ ಮೈ ಜಾಬ್, ಯು ನೋ. ಪಾರ್ಟ್ ಆಫ್ ಯುವರ್ ಜಾಬ್? ಇಲ್ಲಪ್ಪ, ಇವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀನ್ ಯಾರನ್ನೋ ನೋಡಿ ಯಾರೋ ಅನ್ಕೋತಿದ್ಯಾ? ದೇವ್ರಾಣೆ, ನಾನು ಇವನ್ ನೋಡಿ ಇವನೇ ಅಂತ ಅನ್ಕೋತಿರೋದು. ನಾನಂತೂ ನೀವು ಗೌರಿ ತಂದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಗೌರಿ, ಇವ್ರು ನಿಮ್ ತಾಯಿ ತಾನೆ? ದೇವತೆ ತರ ಇದಾರೆ ಇವ್ರು. ಅಜ್ಜಿ ನೋಡಿದ್ರೆ ಗೊತ್ತಾಗುತ್ತೆ, ಕೈ ಎತ್ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಗೌರಿ, ಇವ್ರ ಮುಖ ನೋಡಿ ನಿಮ್ ತಂದೆ ಅಂದ್ರೆ ಯಾರಾದ್ರೂ ನಮ್ ತರ. ವಾಟ್ ಅ ಜೋಕ್. ಜೋಕ್ ಅಂತ ಜೋಕ್? ಇವಳೇ ನನ್ ಮಗಳು ಅಂತ ತೋರ್ಸ್ಕೊಳಕ್ಕೆ ಫ್ಯಾಮಿಲಿ ಫೋಟೋ ಕುತ್ತಿಗೆ ತಕೊಂಡು ತಿರ್ಗಾಡ್ಬೇಕಾ? ಇರು, ಪೊಲೀಸ್ನವ್ರಿಗೆ ಫೋನ್ ಮಾಡಿ ನೀನು CCB ಆಫೀಸರ್ ರೌಡಿನ ಅಂತ ತಿಳ್ಕೊತೀನಿ.
ಅಂಕಲ್ ಸುಮ್ನೆ ಯಾಕೊಂದ್ ಕಾಲ್ ವೇಸ್ಟ್ ಮಾಡ್ಕೋತೀರಾ? ನಿಮ್ಗೆ ಔಟ್ ಗೋಯಿಂಗ್ ಫ್ರೀನಾ? ನೋಡ್ದೇನಮ್ಮ, ನಿನ್ ಸ್ಪೆಷಲ್ ಆಫೀಸರ್ ಪೊಲೀಸ್ ಅನ್ನೋ ಹೆಸರು ಕೇಳಿದ ತಕ್ಷಣ ಕರೆಂಟ್ ಹೊಡೆದು ಕಾಗೆ ತರ ಹೇಗೆ ಪತ್ರ ಗುಡ್ತಿದ್ದಾನೆ. ಏನ್ ಅಂಕಲ್, ನಾನ್ ಡ್ರಾಮಾ ಮಾಡಿ ಯಾರನ್ನಾದ್ರೂ ಚೀಟ್ ಮಾಡಿದಿನಾ? ಲಂಚ ತಗೊಂಡಿದ್ದೀನಾ? ಬೇರೆ ಏನೋ ಪರ್ಪಸ್ಗೋಸ್ಕರ ಈ ತರ ಮಾಡ್ಬೇಕಾಗ್ ಬಂತು. ಏನ್ ಬಸ್ವಾ, ನೀನು ಸಿಸಿಬಿ ಆಫೀಸರ್ ಅಲ್ವಾ? ಆಕ್ಚುಲಿ ಅದೊಂದು ದೊಡ್ಡ ಸ್ಟೋರಿ, ಅಂದ್ರೆ ನಾನು ಆಮೇಲೆ ಹೇಳ್ತೀನಿ. ನಾನ್ ಕೇಳ್ತಾ ಇರೋದು ನೀನು ಆಫೀಸರು ಅಲ್ವೋ? ನಾನು ಆಫೀಸರ್ ಅಲ್ಲ, ಆದ್ರೆ ಶಟ್ ಅಪ್. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ನಾನು ಎಷ್ಟಲ್ಲಿ ನಿಜ ಹೇಳಕ್ ಬಂದ್ರು ನೀನ್ ತಾನೆ ಸಿಸಿಬಿಲಿರು ಈ ಸಿಟಿಂಗ್ ನನ್ನಂತ ಪೊಲೀಸ್ ಆಫೀಸರ್ ಬೇಕು ಅಂತ ಹಠ ಮಾಡಿದ್ದು, ಅದಕ್ಕೆ ಕಂಟಿನ್ಯೂ ಮಾಡ್ದೆ. ನಾನ್ ಕೇಳ್ತಾ ಇರೋದು ಡ್ರಾಮಾ ಯಾಕೆ ಮಾಡ್ದೆ ಅಂತ. ಹೇಳಲೇಬೇಕಾ? ಓಕೆ, ಹೇಳ್ತೀನಿ. ಆದ್ರೆ ನೀನ್ ಟೆನ್ಸ್ ಆಗ್ಬಾರ್ದು. ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ. ಅದನ್ನ ಹೇಳಿದ್ರೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀವ ಅಂತ ಭಯ ಆಯ್ತು. ಅದಕ್ಕೆ ಆ ಮಾತನ್ನ ನಿನ್ ಬಾಯಲ್ಲೇ ಕೇಳ್ಬೇಕು ಅಂತ ಇಷ್ಟೆಲ್ಲ ಮಾಡ್ದೆ. ಇದನ್ ಯಾರಾದ್ರೂ ಲವ್ ಅಂತಾರ? ಲವ್ ಅಂದ್ರೆ ಟ್ರಸ್ಟ್. ಹೋಗಿ ಹೋಗಿ ನಿನ್ನಂತ ಚೀಟ್ ನ, ನಿನ್ನಂತ ಈಡಿಯಟ್ ನ ಪ್ರೀತಿ ಮಾಡ್ತೀನ ನಾನು. ಇನ್ಮೇಲೆ ಯಾವತ್ತು ನಿನ್ ಮುಖನ ನನಗ್ ತೋರಿಸ್ಬೇಡ. ಗೌರಿ, ಗೌರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಗೌರಿ, ಶಟ್ ಅಪ್. ಇನ್ ಯಾವತ್ತು ನಿನ್ ಬಾಯಲ್ಲಿ ನನ್ನ ಹೆಸರು ಬರಬಾರ್ದು. ಐ ಹೇಟ್ ಯು, ಐ ಹೇಟ್ ಯು. ಗೆಟ್ ಲಾಸ್ಟ್. ಗೌರಿ, ಗೌರಿ, ನನ್ನ ಮಗಳು ನೆರಳು ತುಳಿಯೋಕು ನಂಗೆ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವಳಿಗೆ ಐ ಲವ್ ಯು ಅಂತ ಹೇಳೋಕೆ ಎಷ್ಟು ಧೈರ್ಯ ನಿಂಗೆ? ಇನ್ನು ಮುಂದೆ ನನ್ನ ಮನೆ ಕಾಂಪೌಂಡ್ ಅಲ್ಲ, ಈ ರೋಡ್ ನಲ್ಲಿ ಕಾಣಿಸ್ಕೊಂಡ್ರು ನಿನ್ನ ಕಾಲು ಮುರಿದ್ಬಿಡ್ತೀನಿ. ನಡಿ. ಸ್ಟೋರಿಲ್ ಯಾರು ವಿಲನ್ ಆಗ್ಬಾರ್ದಾಗಿತ್ತೋ ಅವ್ರನ್ನ ನೀನೇ ವಿಲನ್ ಮಾಡ್ಕೊಂಡ್ಬಿಟ್ಟೆ. ಕಾಲ್ ತೊಳ್ದು ಕನ್ಯಾದಾನ ಮಾಡ್ಬೇಕಾಗಿದ್ ಮಾವ ಅವ್ರ ಕಾಲ್ನೇ ಮುರಿಯಕ್ ಹೋಗಿದ್ಯಲ್ಲ. ಮೊದ್ಲು ನಿಮ್ಗೆ ಉಗಿಬೇಕು. ಆ ಮನುಷ್ಯನೇ ಗೌರಿ ತಂದೆ ಅಂತ ಕಂಡು ಹಿಡಿದು ನೀವು ಬಸ್ವಂಗ್ ಹೇಳೋದಲ್ವಾ? ಮಗಳ ಬಾಯ್ ಫ್ರೆಂಡ್ಗೆ ಮಾವನ್ ಗುರ್ತು ಸಿಗ್ಲಿಲ್ಲ, ಇನ್ನು ನಮ್ಮಂತ ಅಮಾಯಕರಿಗ ಸಿಗುತ್ತೆ. ಅದಕ್ಕೆ ನೀವೇ ಥಿಂಕ್ ಮಾಡಿ. ಐ ಹೇಟ್ ಯು ಅಂತ ಕಿರ್ಚ್ಕೊಂಡ್ಬಿಟ್ಲು. ಇನ್ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ಅನ್ಬಿಟ್ಲು. ಅವಳೆಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳು ಅಂತ ತುಂಬಾ ಭಯ ಆಗ್ತಿದೆ ಅದಕ್ಕೆ. ಅಯ್ಯೋ, ಅದಕ್ ಯಾಕೋ ಭಯ ಪಟ್ಕೋತಿಯಾ? ನೀನ್ ನಾಟಕ ಆಡಿದ್ದು ಅವಳು ಪ್ರೀತಿಗೋಸ್ಕರ ನಿಂತ ಅವಳಿಗೆ ಇಷ್ಟದ್ ಕಾಡ್ಲೆ ಗೊತ್ತಾಗಿ ಅವಳು ಥ್ರಿಲ್ ಆಗ್ಬಿಟ್ಟಿರ್ತಾಳೆ. ಆದ್ರೆ ನೀವೆಲ್ಲ ಸೇರ್ಕೊಂಡು ಅವಳ ಅಪ್ಪಂಗ ಆ ರೀತಿಯೆಲ್ಲ ಹಿಂಸೆ ಕೊಟ್ರಲ್ಲ ಅಂತ ಕೋಪ ಬಂದಿರೋಳ್ ತರ ಪೋಸ್ ಕೊಡ್ತಾ ಇದ್ದಾಳೆ. ಇಲ್ಲಿ ನೋಡಿಲಿ, ಈಗ ನನಗೆ ನಿಮ್ ಅಣ್ಣನ ಮೇಲೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಹೇಳು? ಸೂಟ್ ಕೇಸ್ಗೆ ಎತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಯ್ತಾ, ವಾಪಸ್ಗೆ ಮನೆಗೆ ಬಂದು ಬಸ್ ಸ್ಟ್ರೈಕ್ ಅಂತ ಓಲ್ ಬಿಡ್ತೀರಾ? ನೋಡ್ ಬಸ್ವಾ, ಒಂದ್ ಹೆಣ್ಣಿನ ಮನ್ಸು ಇನ್ನೊಂದ್ ಹೆಣ್ಗೆ ಕಣೋ ಅರ್ಥ ಆಗೋದು. ನನ್ ಪ್ರಕಾರ ಅವಳಿಗೆ ನಿನ್ ಮೇಲೆ ಅಮ್ಮಮ್ಮ ಅಂದ್ರೆ ಒಂದ್ 4 ದಿನ ಕೋಪ ಇರ್ಬೋದು ಅಷ್ಟೇ. 5ನೇ ದಿನ ಫ್ರೆಶ್ ಆಗಿ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನಡಿ, ಮೊದ್ಲು ಊಟ ಮಾಡುವಂತೆ ನಡಿ. ಹೌದು, ನಿನ್ ಮಾವನ್ನೇನೋ ಹೊಡೆದ್ಬಿಟ್ಟೆ, ಆ ಡೂಪ್ಲಿಕೇಟ್ ಶಾರುಖ್ ಖಾನ್ ಏನ್ ಮಾಡ್ದೆ? ಕುಮಾರಿ, ಯಾಕೋ 3 ಗಂಟೆ ಲೇಟು? ಸಾರಿ, ನ್ಯೂ ಫ್ರೆಂಡ್ಸ್ ಸಿಗ್ಬಿಟ್ಟು ಬಿಯರ್ ಕುಡಿಸ್ದ, ಓಲ್ಡ್ ಫ್ರೆಂಡ್ಸ್ ಸಿಗ್ಬಿಟ್ಟು ವಿಸ್ಕಿ ಕುಡಿಸ್ದ, ಕಾಕ್ಟೇಲ್. ಲೇಟ್ ಆಗೋಯ್ತು. ಐ ಥಿಂಕ್ ಯು ಆರ್ ಕುಮಾರಿ's brothers. Oh, cash. Where is the can? Exchange. 1 second. Thank you. ಎಲ್ಲಿ ಸಿಕ್ತೋ ಗಂಗಾಜಲ? ಗಂಗಾಜಲ ಅಲ್ಲ, ಕಾವೇರಿ. H2O. You know, black mail ಮಾಡೋರ್ಗೆಲ್ಲ H2O ನೇ ಪೆಟ್ರೋಲ್. Very smart boy. Hey, what is this? H2SO4. ಅಂದ್ರೆ ಸಲ್ಫರಿಕ್ ಆಸಿಡ್. ಇದು ಯಾಕೆ? ಪೆಟ್ರೋಲ್ ಸುರ್ಕೊಂಡ್ರೆ ಆಮೇಲೆ ಬೆಂಕಿ ಕಡ್ಡಿ ಗೀರಚ್ಬೇಕು, ಡಬಲ್ ಕೆಲಸ. ಆದ್ರೆ ಇದಾಗಲ್ಲ, ಸುರ್ಕೊಂಡಿದ ತಕ್ಷಣ ಫುಲ್ ಸುಟ್ಟೋಗ್ತೀಯ, ಚಿಕನ್ ಪೀಸ್ ತರ. ಸಿಂಗಲ್ ಕೆಲಸ. ಆಕಳ 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 ಪೋಚ್ಕೊಳ್ಳೋಕೋಸ್ಕರ
ಬ್ಲಾಕ್ ಮೇಲ್ ಮಾಡ್ತೀಯಾ? ಫ್ಯಾಮಿಲಿಯನ್ಸ್ನ ಬ್ಲಾಕ್ ಮೇಲ್ ಮಾಡ್ತೀಯಾ? ಈಗ ಪೆಟ್ರೋಲ್ ಅಂತ ಬ್ಲಾಕ್ ಮೇಲ್ ಮಾಡ್ತೀಯ. 1 ಲಕ್ಷ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತೀಯ. ನೀನ್ ಹೊಡೆದಿದ್ದು ಬ್ಲಾಕ್ ಮೇಲ್ ಮಾಡಿದ್ಕಲ್ಲ, ನನ್ ಲವ್ ಸ್ಟೋರಿನ ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ ಇನ್ಮೇಲೆ ಯಾರ ಲವ್ ಸ್ಟೋರಿನೂ ಹಾಳು ಮಾಡಲ್ಲ. ಇನ್ನೊಂದ್ಸಲ ನನ್ ಕಣ್ಗೇನಾದ್ರು ಬಿದ್ರೆ ನಿನ್ಗೆ ಆಸಿಡ್ ಅಲ್ಲೇ ಸ್ನಾನ. ನನ್ನ ಬಿಟ್ಬಿಟ್ರೆ ನಾನು ಈ ಸ್ಟೇಟ್ ಬಿಟ್ಟು ಹೊರಟೋಗ್ಬಿಡ್ತೀರಣ್ಣ. ನೆತ್ತಕೊಂಡು ಕರ್ನಾಟಕ ಬಾರ್ಡರ್ ಆಚೆ ಬಿಸಾಕ್ಬಿಟ್ಟು ಅಯ್ಯೋ ನನ್ನ ಬಿಟ್ಬಿಡ್ರಣ, ನಾನೇ ಹೋಗ್ಬಿಡ್ತೀರಣ್ಣ. ಅಯ್ಯೋ ನೀವ್ ಯಾಕಣ್ಣ ತೊಂದ್ರೆ ಮಾಡ್ಕೊತೀರ? ಅಯ್ಯೋ ನಾನ್ ಈ ಹಾಡ್ನ ಗೌರಿ ಡ್ಯುಯೆಟ್ ಹಾಡ್ ನಾವ್ ಒಬ್ರೇ ಹಾಡಿದ್ರೆ ಚೆನ್ನಾಗಿರಲ್ಲ. ನಾನು ನಿನ್ ಜೊತೆ ಹಾಡ್ಲಾ? ತರ್ಲೆ ನೀನು ಬಾರೋ. ಶುಭ ಕಾರ್ಯ ನಡೆಯೋ ಜಾಗದಲ್ಲಿ ಬರಲ್ಲ ಅನ್ಬಾರ್ದು. ಇದೊಂದು ದೊಡ್ಡ ಪ್ಯಾಲೇಸ್, ಶುಭ ಕಾರ್ಯ. ನನಗ್ ಬೇರೆ ಕೆಲಸ ಇದೆ, ನೀನ್ ಹೋಗು. ಮೊಂಡ ನನ್ ಮಾತೆ ಕೇಳಲ್ಲ. ನನ್ ಜೊತೆ ಡ್ಯುಯೆಟ್ ಹಾಡ್ಬೇಕಾ? ನೀನಾ ಆಯ್ತು, ಮುಗಿಸ್ಬಿಡ್ಲಾ ತಾತ? ಬಾಯ್ಲಿ, ನಾನೊಂದು ಹುಡುಗಿ ನೋಡಿದ್ದೆ, ಮದುವೆ ಆದ್ರೆ ಅವಳೇ ಆಗೋದು ಅಂತ ಹೇಳಿದ್ನಲ್ಲ. ಹೌದು, ಅವಳಿಲ್ಲೇ ಇದ್ದಾಳೆ. ಇಲ್ಲ ಅವಳ? ಯಾರಲ್ಲ ಅದು? ಬಾ ತಾತ. ಅವಳನ್ ಯಾರು ಅನ್ಕೊಂಡೆ? ನಮ್ ಸೀತಾರಾಮ್ ಮಗಳು ಕಣ್ಲಾ? ಅಮ್ಮ ಎಲ್ಲ ಬನ್ನಿ, ಇಲ್ಲಿ ಬನ್ನಿ. ಸಾವಿತ್ರವ್ವ, ನಿನ್ ಮಗ ಎಂತ ಕೆಲಸ ಮಾಡೋ ನೋಡ್ದ? ಏನ್ ಮಾವ? ಅರೆ ಸೀತಾರಾಮ್, ಇನ್ನು ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಬಂದೆ ಯಜಮಾನ್ರೆ. ವಿಶಾಲಮ್ಮ, ನಿಮ್ ಸೊಸೆನ ಕರ್ಕೊಂಡ್ ಬನ್ನಿ. ಸೀತಾರಾಮ್, ಇಂತ ಒಳ್ಳೆ ಕಾರ್ಯ ನಡೆಯಕ್ಕೋಸ್ಕರ ಇರ್ಬೇಕು ನಮ್ಮಂತ ದೊಡ್ಡ ಮನಸ್ಸರು ಇಲ್ಲಿಗೆ ಬರೋಂಗ್ ಮಾಡಿದ್ದು. ಅಳಿಯಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೊಂದು ಫೋನ್ ಹಾಕಿ. ಈಗ ಮಾಡಿ ಯಜಮಾನ್ರೆ, ನೀವೇನ್ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆಯ್ತದೆ, ಎಲ್ಲ ಅರ್ಥ ಆಯ್ತದೆ. ಮಾವ ಫೋನ್. ಅಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಿಮ್ ಮಗ ಒಂದು ಬಂಗಾರದಂತ ಹುಡುಗಿನ ಮದುವೆ ಆಯ್ತೀನಿ ಅಂತ ಹೇಳ್ತವನೆ. ಹುಡುಗಿ ಯಾರು ಗೊತ್ತಾ? ನಮ್ ಸೀತಾರಾಮ್ ಮಗಳು. ಮನೆಗ್ ನಾನೇ ಯಜಮಾನ ಆದ್ರು ಹುಡುಗನ್ ತಂದೆ ನೀನಲ್ವಾ, ಅದಕ್ಕೆ ನಿಂಗೊಂದ್ ಮಾತು ತಿಳಿಸ್ಬಿಡವ ಅಂತ ಫೋನ್ ಮಾಡಿದೆ. ಎಲ್ಲ ನಾನು ನೋಡ್ಕೊಂತೀನಿ. ಒಂದ್ ನಿಮಿಷ, ಜೂನಿಯರ್ಗೆ ಆಶೀರ್ವಾದ ಮಾಡಿ. ಜೂನಿಯರ್ ತಗಪ್ಪ. ಯಾಕ್ರಿ ಗಟ್ಟಿಗಾಗ್ಬಿಟ್ರಿ? ಸೀತಾರಾಮ್, ಖುಷಿ ಪಡೋ ಇಸ್ಯ ನಗರಿ ಹೊಸಿ. ನನಗೆ ನನ್ನ ಮೊಮ್ಮಗನ ಆಸೆ ಮುಖ್ಯ. ಅವನ ಆಸೆ ಈಡೇರ್ತದೆ ಅಂದ್ರೆ ನನ್ನ ಪ್ರಾಣ ಕೂಡ ಖುಷಿದ್ದ. ಅವನ ಆಸೆಗೋಸ್ಕರ ನಿನ್ ಪ್ರಾಣ ಹೋಗ್ಬೇಕು? ಬೇಕಾದ್ರೆ ಅವನ್ ಪ್ರಾಣನೇ ಹೋಗ್ಲಿ. ಅಮ್ಮೋ ಕೊಡ್ತು ಅನ್ನವ, ನಿನ್ ಸೋದರಳಿ ಅಲ್ವಾ? ಅಮ್ಮೋ ಬವ್ವ, ಈ ಸೀರೆ ತಗ. ನಿಶ್ಚಿತಾರ್ಥದ ಕಾರ್ಯ ನಿನ್ನಿಂದನೇ ಶುರು ಆಗ್ಲಿ. ನೀನ್ಯಾಕ ಹಂಗೆ ನಿಂತ್ಕೊಂಡ್ಬಿಟ್ಟೆ ಬವ್ವ? ಸಾವಿತ್ರು, ನಿನ್ ಸೊಸೆಗೆ ತೂಕವಾಗಿರೋ ಬಂಗಾರ ಹಾಕು. ಐನೋರೆ, ಶುರು ಮಾಡ್ಕೊಳ್ಳಿ. ಏನ್ರಿ ಸೀತಾರಾಮ್, ಅಂತೂ ನಮ್ಗೆ ಬೀಗರಾಗ್ಬಿಟ್ರಲ್ಲ. ಹಾಯ್ ಲಕ್ಕಿ ಗರ್ಲ್, ಅನ್ಕೊಳ್ದೆ ಆಲ್ ಆಫ್ ಎ ಸಡನ್ ಎಲ್ಲ ಆಗೋಯ್ತು ಅಂತ ಥ್ರಿಲ್ ಆಗ್ತಾ ಇದೆಯಾ? ನಾನು ಎಷ್ಟೋ ಹುಡುಗಿಯರ್ನ ನೋಡ್ಬಿಟ್ಟಿದ್ದೀನಿ, ಆದ್ರೆ ಅವ್ರಿಗೆಲ್ಲ ನನ್ ಗೆಸ್ಟ್ ಹೌಸ್ವರೆಗೂ ಬರೋಷ್ಟು ಕ್ವಾಲಿಟಿ ಮಾತ್ರ ಇತ್ತು. ಬಟ್ ನಾನು ನೋಡಿದ ತಕ್ಷಣ ಬೌಲ್ಡ್ ಆಗೋದೆ. ಅದಕ್ಕೆ ನನ್ನ ಬೆಡ್ರೂಮ್ವರೆಗೂ ಬರೋ ಅದೃಷ್ಟನ ನಿನಗೆ ಕೊಟ್ಟಿದ್ದು. ಸೊ ಯು ಆರ್ ವೆರಿ ವೆರಿ ಲಕ್ಕಿ. ಯಾಕೆ, ಏನಾಯ್ತು? ನನ್ಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ. ಅಂದ್ರೆ ಲವ್ ಮ್ಯಾರೇಜ್ ಇಷ್ಟನಾ? ಇದು ಅಷ್ಟೇ, ಲವ್ ಅಟ್ ಫಸ್ಟ್ ಸೈಟ್. ಈಗ್ಲೂ ಕಾಲ ಮಿಂಚಿಲ್ಲ. ಇವತ್ತಿಂದ ಮದುವೆ ಆಗೋವರೆಗೂ ಲವ್ ಮಾಡು. ಫ್ರಮ್ ಟುಡೇ ಆನ್ವರ್ಡ್ಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೀ.
and trespassers will be prosecuted. ಇನ್ ಮುಂದೆ ನಿನ್ ದೃಷ್ಟಿ ನನ್ ಮೇಲೆ ಮಾತ್ರ ಬಿಡ್ಬೇಕು. ನಿನ್ ಮೇಲೆ ಯಾರ ದೃಷ್ಟಿನೂ ಬಿಡಬಾರ್ದು. ಹಾಗೇನಾದ್ರೂ ಬಿದ್ರೆ ಅವರನ್ನ ಜೀವ ಸಹಿತ ಉಳಿಸೋದಿಲ್ಲ. ಬಾಯ್. ಗೌರಿ, ತುಂಬಾ ಖುಷಿ ಆಗ್ತಿದೆ ಕಣಮ್ಮ. ಬಂದವರೆಲ್ಲ ನಿನ್ನ ಅದೃಷ್ಟದ ಬಗ್ಗೆ ಮಾತಾಡೋರೆ. ಅಷ್ಟೇ ಖುಷಿ ನಿಮ್ಗೂ ಆಗಿದೆ ಅಲ್ವಪ್ಪ? ಅಲ್ಲ ರೀ, ನೀವೇ 100 ಸಲ ಹೇಳಿದೀರಾ ಅವನ್ ಎಂತ ಕೆಟ್ಟ ಮನುಷ್ಯ ಅಂತ. ಕುಲ ಗೋತ್ರ ಇಲ್ದೆ ಹೋದ್ರೂ ಪರವಾಗಿಲ್ಲ, ಗುಣನೇ ಇಲ್ದೇ ಇರೋನ್ಗೆ ಮಗಳನ್ನ ಹೇಗ್ರಿ ಕೊಡೋದು? ನಾನಂತೂ ಈ ಮದ್ವೆಗೆ ಒಪ್ಪೋದಿಲ್ಲ. ಮುಚ್ಚ ಬಾಯಿ. ಗೌರಿ ನಂಗೇನ್ ಮಗಳಲ್ವಾ? ಅವಳ ಮೇಲೆ ನಂಗೇನ್ ಪ್ರೀತಿ ಇಲ್ವಾ? ಇಡೀ ರಾಜ್ಯನೇ ಅವ್ರ ಕೈಲಿದೆ. ಅವ್ರ ಆಸೆ ಪಟ್ರೆ ನಾವು ಉಸಿರಾಡೋದನ್ನು ನಿಲ್ಲಿಸಬೇಕಾಗತ್ತೆ. ಹಾಗಂತ ಗಿಣಿಯನ್ ಸಾಕಿ ಗಿಡಗನ್ ಕೈ ಕೊಡಕ್ಕಾಗುತ್ತೇನೋ? ಅದನ್ನು ಬಿಟ್ರೆ ನಮ್ಗಿರೋದು 2 ದಾರಿ ಅಮ್ಮ. ಒಂದು ಗೌರಿ ಆಸೆನ ಬಲಿ ಕೊಡೋದು, ಇಲ್ಲ ನಾವೆಲ್ಲ ಬಲಿ ಆಗೋದು. ಗೌರಿ, ಅವನು ನಿನ್ನನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ದೇನೆ ಮದುವೆ ಒಪ್ಕೊಂಡಿದ್ದಾನಮ್ಮ. ಅದೇ ಒಂದು ಅದೃಷ್ಟ ನೋಡು. ನಾವಿಷ್ಟಪಟ್ಟಿದ್ದು ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮಗೆ ಸಿಕ್ಕಿದ್ದನ್ನು ಒಪ್ಕೋಬೇಕಮ್ಮ. ಸಿಕ್ಕಿದ್ದನ್ನು ಒಪ್ಕೋಬೇಕು. ಅದೇನ್ರಿ ನೀವು? ನಾನ್ ಮದ್ವೆ ಆದಾಗ್ಲಿಂದ ಒಂದ್ ದಿವಸ ನಿಮ್ ಕಣ್ಣಲ್ಲಿ ನೀರ್ ನೋಡ್ಲಿಲ್ಲ. ನೀವೇ ಹೀಗೆ ಅಳ್ತಾ ಕೂತ್ಬಿಟ್ರೆ ಹೇಗೆ? ನಮ್ಗೆ ಯಾರು ಧೈರ್ಯ ಹೇಳ್ತಾರೆ? ಸಮಾಧಾನ ಮಾಡ್ಕೊಳ್ಳಿ, ಆ ದೇವ್ರಿದ್ದಾನೆ. ಬನ್ನಿ. ಇದು ಕಾರ್ ಆಕ್ಸಿಡೆಂಟ್ ಅಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಓ, ಏನೇ ಸಿಪಿ? ಇವ್ರ ಹೆಸರು ರಾಘವೇಂದ್ರ ಅಂತ, ಟ್ರಾಫಿಕ್ ಇನ್ಸ್ಪೆಕ್ಟರ್. ಇಲ್ಲಿ ಗಂಟ ಬಂದಿದ್ದು? ಇವ್ರ ತಮ್ಮ ಒಂದು ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಅಂತದ್ನೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಸರಿ ಮಾಡ್ಕತ್ತಿರಲ್ಲ ನೀವು. ನನ್ ತಾವು ಬರೋದೇನಿತ್ತು? ಓ ಲೇ, ನೀವ್ ಯಾರನ್ನ ಹೊಡೆದ್ರೇನ್ರು? ಇಲ್ಲ ಯಜಮಾನ್ರೆ. ಇನ್ನೇನಪ್ಪ? ಸರ್, ಇವ್ರದ್ದು ಬಹಳ ಒಳ್ಳೆ ಫ್ಯಾಮಿಲಿ. ಇವ್ರ ತಂದೆ ನನಗೆ ಮೇಸ್ಟ್ ಆಗಿದ್ರು. ಇವ್ರ ತಮ್ಮನೂ ಅಷ್ಟೇ ಬಹಳ ಒಳ್ಳೆಯವನು. ಪಾಪ ಅವನಿಗೆ ಗೊತ್ತಾಗ್ಲಿಲ್ಲ ಅದು ನಿಮ್ಮ ಮೊಮ್ಮಗನೇ ಅಂತ. ಹಾಗಾದ್ರೆ ತಾತ ನಮ್ಮನ್ನೆಲ್ಲ ಈ ಪರಿಸ್ಥಿತಿ ತಂದಿದ್ದು ಇವನ್ ತಮ್ಮನ ಒಬ್ಬನೇ ನಮ್ಮನ್ನೆಲ್ಲ ಹುಚ್ಚುನಾಗಿ ಹೊಡೆದಾಕ್ಬಿಟ್ಟ. ನಾ 10 ಜನ ಅನ್ಕೊಂಡಿದ್ದೆ. ಇದರ ಅಣ್ಣನ ಮೊದ್ಲು ನಿನ್ ಕಡೆ ಸಾಕ್ಬಿಡ್ತೀನಿ. ಏನ್ ಒಬ್ಬ ಪುಟ್ಕೋಸಿ ಪೊಲೀಸ್ ತಮ್ಮ ಈ ಪಂಪಾಪತಿ ವಂಶದವರ ಮೇಲೆ ಕೈ ಮಾಡೋದು ಅಂದ್ರೇನು? ಎಷ್ಟು ಗುಂಡಿಗೆ ನಿಂಗೆ ಆಯ್ತಾಯ್ತಾ? ನೀನ್ ನಿಜವಾಗ್ಲೂ ನಮ್ಮವನೇ ಆಗಿದ್ರೆ ಇವನ್ ತಮ್ಮನ್ ತಲೆ ಮೇಲೆ 4 ಹೊಡೆದು ನಾನ್ ತವ ಎಳ್ಕೊಂಬರ್ತಾ ಇದ್ದೆ. ಅದನ್ ಬಿಟ್ಟು ಇವನ್ ಕರ್ಕೊಂಬಂದಿದೆ ರಾಜಿಗೆ. ಸರ್ ಸರ್ ಸರ್, ನೀವೇ ನನ್ನ ತಮ್ಮನ್ ಕಾಪಾಡಬೇಕು. ಅವ್ರಿಗೆ ಸತ್ಯವಾಗ್ಲು ನಿಮ್ಮ ಮಗನ್ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ನೀವೇನ್ ಮಾಡ್ತೀರೋ ಅಂತ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದಾನೆ. ನೀವೇ ಅವ್ರಿಗೆ ಜೀವದಾನ ಮಾಡ್ಬೇಕು, ಜೀವದಾನ ಮಾಡ್ಬೇಕು. ಮಗನೇ, ಅವನು ಗೊತ್ತಾಗೇನೆ ಮಾಡಿರೋದನ್ನ ಗೊತ್ತಾಗೋ ತರ ಈ ಪಂಪಾಪತಿ ಮಾಡ್ತಾನೆ. ಎಲ್ಲಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ನೀನ್ ಸುಮ್ನಿರು, ನಿನ್ನಿಂದಾನೆ ಇವ್ನು ಹಾಕ್ತಾ ಇರೋದು. ಈಗಂತದೇನಾಯ್ತು? ಆ ಪಂಪಾಪತಿ ಮೊಮ್ಮಗನ ಹೊಡೆದ್ಬಿಟ್ಟಿದ್ದಾನೆ. ಅವನೇನ್ ತಪ್ಪು ಮಾಡಿದ್ನೋ? ಹುಚ್ಚ ಬಾಯಿನ. ಎಷ್ಟು ದಿವಸ ಅವ್ರಿವ್ರ ತಲೆ ಹೊಡಿತಾ ಇದ್ದ, ಈಗ ಹುಡುಗಿ ವಿಷಯಕ್ಕೆ ಹೋಗಿ ಗಾಡ ಮಾಡ್ಕೊಂಡ್ ಬಂದಿದ್ದಾನೆ. ಅವನವನ್ನ ಪ್ರೀತಿಸ್ತಾ ಇದ್ದಾನೆ. ಯಾವುದೇ ಪ್ರೀತಿ? ಪಂಪಾಪತಿ ಮನೆ ಸೊಸೆಗಳನ್ನ ಪ್ರೀತಿಸಿದ್ರೆ ಅವನ ಪ್ರೇಮಿ ಏನಲ್ಲ, ಹೊರ್ಕಿ ಹೊರ್ಕಿ ಅಂತಾರೆ. ಸಪೋರ್ಟ್ ಮಾಡಿದ್ರೆ ನಮಗ್ ಕ್ಯಾಕಾರ್ ಸುಗಿತಾರೆ. ಅದಾಗಲ್ಲ. ನೀನ್ ಮಾತಾಡ್ಬೇಡ. ಇಷ್ಟು ದಿವಸ ನೀನ್ ಹೇಳ್ದಾಗ ಕೇಳ್ದೆ, ಈಗ ನಾನ್ ಹೇಳ್ದಾಗ ಕೇಳು. ನಾವಿಬ್ರು ನೇರವಾಗಿ ಪಂಪಾಪತಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇನೇ ನಡೆದ್ರು ಅವ್ರೇನೇ ಅಂದ್ರು ನೀನ್ ಸುಮ್ನಿರ್ಬೇಕು. ನನ್ನ ಮೇಲೆ ಆಣೆ. ಅಲ್ಲಿ ಗುರಾಯಿಸ್ಕೊಂಡ್ ನಿಂತವನಲ್ಲ ಅವನೇ ತಾನೆ? ಹೌದ್ ತಾತ. ಏನ್ಲ ಮುಖ ನೋಡ್ತಾ ನಿಂತಿದೀಯಾ? ಕರ್ಕೊಂಬರ್ಲ ಅವನ್ನ. ಏನ್ಲಾ ಪೊರ್ಕೆ ಗೂಳಿ ಇದ್ದಂಗೆ ಇವನಿ ಅಂತ
ಸಿಕ್ ಹುಡುಗಿಯರಿಗೆಲ್ಲ ರೇಗ್ಸೋದು ಅಳಿಸೋದು ಮಾಡ್ತೀಯಾ? ಅದು ನಮ್ಮನೆ ಸೊಸೆಯಾಗ ಹುಡುಗಿನ? ಮಗನೇ, ನಿನ್ನಂತ ಪುಂಡ ಪೋಖ್ರಿಗಳಿಗೆಲ್ಲ ಪಾಠ ಕಲಿಸ್ಬೇಕು ಅಂತಾನೆ ನಾನಿಲ್ಲಿಗೆ ಬಂದಿವ್ನಿ. ತಡಿಲ್ಲ ಇವನಿಗೆ. ಎಷ್ಟು ಕೊದ್ದು ನಿನಗೆ ಮಗನೇ, ನನ್ನ ಮೇಲೆ ಕೈ ಮಾಡ್ತೀಯಾ? ತಪ್ಪಾಯ್ತು ಅಂತ ಸಾರಿ ಕೇಳೋ. ಸಾರಿ. ಈ ಜೂನಿಯರ್ ಪಂಪಾಪತಿ ಮೇಲೆ ಕೈ ಮಾಡೋಷ್ಟು ಬಂಟ ನೀನು. ಇವತ್ತು ನೀ ತಿನ್ನೋ ಒದೇನ ಲೈಫ್ ಲಾಂಗ್ ನೆನ್ಸ್ಕೋಬೇಕು. ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ಇನ್ಮೇಲೆ ಯಾವ ತಂದೆ ಹೋಗ್ದವ್ರಾಗೆ ನಾನು ಬರ್ತೀನಿ. ಆಯ್ತು, ಪ್ಲೀಸ್ ಸರ್, ಬಿಟ್ಬಿಡಿ ಅವನ್ನ. ಬಿಸಿ ರಕ್ತ ಹೊಸಿ ತಣ್ಣಗಾಗ್ಲಿ. ಸರ್ ಸರ್ ಸರ್, ದಯವಿಟ್ಟು ಅವನ್ನ ಬಿಟ್ಬಿಡಿ. ಈಗ ನಿನಗೆ ಬುದ್ಧಿ ಬಂತ? ನನ್ನ ಫಾಲೋ ಮಾಡ್ಬೇಡ ಅಂದ್ರು ಯಾಕೆ ಹಠ ಮಾಡ್ತೀಯಾ? ನನ್ಗೋಸ್ಕರ ಸಾಯ್ತ್ಯಾ? ಹುಚ್ಚ ನೀನು. ಅವ್ರು ನನಗೋಸ್ಕರ ನಿನ್ ಜೀವ ತೆಗೆದು ಹಿಂದೆ ಮುಂದೆ ನೋಡಲ್ಲ. ಅವ್ರ ಹಿಂದೆ ಮುಂದೆ ನೋಡಲ್ಲ. ನಿನ್ ಪ್ರಾಣ ಕಳ್ಕೊತ್ಯಾ. ನಿನ್ ಪ್ರಾಣ ಕಳ್ಕೊತ್ಯಾ. ಥ್ಯಾಂಕ್ ಯು ಗೌರಿ. ಇನ್ಮೇಲೆ ಈ ರೀತಿ ಹಠ ಮಾಡ್ಬೇಡ. ಮೊದಲಿನಿಂದ ಹೊರಟೋಗು. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ನನ್ ಕಣ್ಣಿಗೆ ಬೀಳ್ಬೇಡ. ನನ್ ಕಣ್ಣಿಗೆ ಬೀಳ್ಬೇಡ. ಬಿಡೋಣ. ನಾನ್ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಇನ್ನೂ ಇದೆ. ಜೂನಿಯರ್, ನಮ್ ಮನೆಗ್ ಬರೋ ಸೊಸೆ ಕೇಳ್ಕಂತವಳೆ, ಬಿಟ್ಬಿಡ ಅವನ್ನ. ಒಂದು ಹುಡುಗಿ ಕೈಯಲ್ಲಿ ಇಷ್ಟು ಜನರ ಮುಂದೆ ಉಗಿಸ್ಕೊಂಡವನೇ ಅಂದ್ರೆ ಅವನು ಬಾಳು ಚೀ ಚಿ 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 ನಾಯಿಗೆ ಸಮಾನ. ಇದು ಇದು ಪಂಪಾಪತಿ ಅಂದ್ರೆ. ಸೀತಾರಾಮ್, ಜೂನಿಯರ್ ಬಂದ್ಬಿಟ್ಟ. ಜೂನಿಯರ್ ಬಿಡುತ್ತ ಸುಮ್ಕಿರ್ಲ. ಅವನು ಮಾತು ಕೇಳು, ಸುಮ್ಕಿರ. ನಮ್ಮ ಅತ್ತಿಗೆ ಅಲ್ಲೇ. ಬಂದೆ. ನಿನ್ನನ್ನೇ ನಂಬ್ಕೊಂಡ್ ಬಂದಿರೋ ಹುಡುಗಿ ಕೈ ಹಿಡಿದು ಕಾಪಾಡ್ದೆ ಕನ್ಯಾದಾನ ಮಾಡ್ಕೊಡಕ್ ಬಂದಿದ್ಯಾ? ನೀನ್ ಗೌರಿ ಮನ್ಸನ್ ಗೆದ್ದಿರೋ ಪ್ರೇಮಿನೋ ಇಲ್ಲ ಮದ್ವೆ ಮಾಡಿಸೋ ಪೂಜಾರಿನೋ? ಇದಕ್ಕೆ ನಾನು ನಿನ್ ಗೌರಿನ್ ಪ್ರೀತಿಸಿದ್ದು? ಓ, ನನ್ ಕೊಲ್ತಾರೇನೋ ಭಯನಾ? ನಿಮ್ ಮತ್ಕೆ ಹೆಣ್ಣೆ ಆದ್ರೂ ಸಾವಾಗ ಹೆದ್ರು ಹೇಳಿ ಅಲ್ಲ. ಇವ್ರೇನೋ ನನ್ನ ಕೊಲ್ಲೋದು. ನಿಮ್ ಪ್ರೀತಿ ಗೆಲ್ಲತ್ತೆ ಅನ್ನೋದಾದ್ರೆ ನಾನೇ ಸಾಯ್ತೀನಿ. ಏನಕ್ಕೆ ಇದು? ನೋಡ್ದೇನೋ, ಮೊಮ್ಮಗ ಸತ್ರು ಸರಿ,
ಮನೆತನದ ಮರ್ಯಾದನೆ ಮುಖ್ಯ ಅನ್ನೋ ಸ್ವಾರ್ಥ ತುಂಬಿರೋ ಕಾಂದಾನ್ ನಿಂದು. ಅದೇ ನನ್ ಪ್ರೀತಿಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಕ್ ನಿಂತಿರೋ ಮಹಾನ್ ಕಾಂದಾನ್ ನಮ್ದು. ಏಯ್, ನಿನ್ ಜಾಗದಲ್ಲೇ ನಿಂತ್ಕೊಂಡು ನಿನ್ಗೊಂದು ಓಪನ್ ಚಾಲೆಂಜ್ ಆಗ್ತೀನಿ. ಈಗ್ಲೂ ನಿನಗೆ ನಿನ್ ಮೇಲೆ ನಂಬಿಕೆ ಇದ್ರೆ ನೀನ್ ನಿಜವಾಗ್ಲೂ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಿನಗೊಂದು ಒಳ್ಳೆ ಚಾನ್ಸ್ ಕೊಡ್ತೀನಿ. ಒಂದೇ ಒಂದ್ಸಲ ಗೌರಿ ನನ್ ಕೈ ಕೊಟ್ಟು ನೋಡು. ಇನ್ನು 5 ನಿಮಿಷದಲ್ಲಿ 5 ಕಿಲೋಮೀಟರ್ ದೂರದಲ್ಲಿರೋ ಎಲಿಫೆಂಟ್ ಟವರ್ ನಲ್ಲಿ ಗೌರಿ ಕುತ್ತಿಗೆಗೆ ನಾನ್ ತಾಲಿ ಕಟ್ತೀನಿ. ನಿನ್ ಇಡೀ ಸೈನ್ಯನ ಹಿಂದೆ ಬಿಟ್ಟು ನಮ್ಮನ್ನ ತಡಿ. ಸಾಧ್ಯವಾದ್ರೆ ನನ್ನನ್ನು ಕೊಂದು ಗೌರಿನ ಇವನು ಕೊಟ್ಟು ಮದುವೆ ಮಾಡಿಸು. ಈ 5 ನಿಮಿಷದಲ್ಲಿ ನಾನು ಇವಳನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ ಜೀವನ ಪೂರ್ತಿ ಕಾಪಾಡ್ಕೊಳಕ್ ಹೇಗ್ ಸಾಧ್ಯ? ಏನಂತೀಯ? ಅತ್ತೆ, ಏನ್ ಮಾಡ್ತಿದ್ಯಾ? ಮತ್ತೆ ಎಲ್ರ ಮುಂದೆ ಇವನು ಅಪ್ಪಯ್ಯನ ನೀ ಗಂಡ್ಸ ಗಂಡ್ಸ ಅಂತ ಕೇಳ್ತಾವನೆ. ಸುಮ್ನಿದ್ರೆ ನಾ ಮರ್ಯಾದೆ ಹೋಗಲ್ವಾ? ಜೂನಿಯರ್ ಸುಕ್ಕಿಲ್ಲ. ಈ ಪಂಪಾಪತಿಯ ಕಾಡಿಗೆ ಗಿಳಿದ್ರೆ ಆರ್ಭಟ ಹೆಂಗಿರ್ತದೆ ಅಂತ ಆ ಕಾಲೇಜ್ ಜನ ನೋಡಿದ್ರು, ಈ ಕಾಲೇಜ್ ಜನ ಕೇಳಿದ್ರು, ನೋಡಿರ್ಲಿಲ್ಲ. ಓಯ್ ಬಚ್ಚ, ನೀನ್ 5 ಕಿಲೋಮೀಟರ್ ಅಲ್ಲ 5 ಅಡಿನೂ ಮುಂದಕ್ಕೆ ಹೋಗಕ್ ಆಯ್ಕಿಲ್ಲ. ಈಗ ತೋರಿಸ್ತೀನಿ ಈ ಪಂಪಾಪತಿ ತಾಕತ್ತೇನು ಅಂತ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. ಮುದಿಯಾ, 1 ಸೆಕೆಂಡ್ಲಿ ನಾನು ಇವನ್ನ ಮೇಲೆ ಕಳಿಸ್ಬೋದು. ಇಷ್ಟು ದೊಡ್ಡ ಸೈನ್ಯನ ಧೂಳಿಪಟ ಮಾಡಿದವನ್ಗೆ ನೀವ್ ಯಾವ ಲೆಕ್ಕ? ನಾನ್ ಗೌರಿನ ಪ್ರೀತಿಸಿದ್ದು ಯಾರ ಪ್ರಾಣನೂ ತೆಗೆಯಕಲ್ಲ. ನನಗ್ ಬೇಕಾಗಿದ್ದು ಪ್ರೀತಿ. ಅದ್ ಸಿಕ್ಕಿದ್ಮೇಲೆ ನನಗೆ ಯಾರು ಶತ್ರುಗಳಲ್ಲ.
ಹಾಗೆ ಅಡ್ಡ ಬಂದ್ರೆ ಯಾರನ್ನೂ ಉಳಿಸಲ್ಲ. ಏನ್ ಹರಿಕತೆ ಕೇಳ್ತಾ ಇದ್ದೀರಾ? ಅರೆಸ್ಟ್ ಹಿಮ್. ಹೋಮ್ ಮಿನಿಸ್ಟರ್ ಸಾಹೇಬ್ರೆ, 70 ವರ್ಷ ಚರಿತ್ರೆನಾಗೆ ನನ್ನನ್ನು ಗೆದ್ದ ಒಬ್ಬನೇ ಒಬ್ಬ ಗಂಡಸು ಅಂದ್ರೆ ಇವನೇ. ಇಲ್ಲಿ ಸೋತಿದ್ದು ಅಹಂಕಾರ, ಗೆದ್ದಿದ್ದು ಪ್ರೀತಿ. ಪ್ರಪಂಚದಲ್ಲಿ ಅದೇ ಅಲ್ಟಿಮೇಟ್. ಆಯ್ತಲ್ಲ ಮಂಗಳಾರತಿ, ಇನ್ನು ಏನ್ ನೋಡ್ತಾ ಇದ್ದೀರಿ? ನಡೀರಿ. ಗೌರಿ ಬಸವನ್ ಮದ್ವೆ ನೋಡ್ಕೊಂಡೆ ಹೋಗೋಣ. ಆಯ್ತವ, ಬನ್ನಿ ಸಾಹೇಬ್ರೆ, ನಮ್ಮಮ್ಮ ಕೇಳ್ಕತ್ತವಳೆ, ಮದುವೆ ಮುಗಿಸ್ಕೊಂಡು ಬನ್ನಿ. ಸರ್, ನೀವು ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ ತರ ಬಸವ ಗೌರಿ ಅನ್ನೋ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಬಿಟ್ರಲ್ಲ ಸರ್. ಅಯ್ಯೋ ಅಣ್ಣ, ನಾನು ಗೌರಿನ ಮದ್ವೆ ಆಗ್ತಿರೋದು 50 ವರ್ಷ ಹ್ಯಾಪಿಯಾಗಿ ಸಂಸಾರ ಮಾಡ್ಬೇಕು ಅಂತ. ನೀವ್ಯಾಕೆ ಟ್ರಾಜಿಡಿ ಎಂಡ್ ಆಗಿರೋ ಲವ್ ಸ್ಟೋರಿ ಎಲ್ಲ ಜ್ಞಾಪಿಸಿ ನಮಗ್ ಭಯ ಪಡಿಸ್ತಿದ್ದೀರಾ? ನೋಡಿ, ನಾಳೆ ರಿಸೆಪ್ಷನ್ ಇದೆ, ಬಂದು ಊಟ ಮಾಡ್ಕೊಂಡೋಗಿ. ಬರೀ ಊಟ ಮಾತ್ರ ಮಾಡ್ಕೊಂಡು